ವೆಲ್ ಸಾರಿ ಫ್ರೆಂಡ್ಸ್. ಸೊ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡುವಾಗ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಆಯಿತು, ಸೊ ನಾವು ನಿಲ್ಲಿಸಿದ್ರಿ. ಲೆಟ್ಸ್ ಕಂಟಿನ್ಯೂ ವಿತ್ ಎಕ್ಸಸೈಸ್ 3.1. ಸೊ ಎಕ್ಸಸೈಸ್ 3.1ಅಲ್ಲಿ ನಾವು ಆಲ್ರೆಡಿ ಮಾಡಿದಿರಿ. ಇನ್ ದ ಮ್ಯಾಟ್ರಿಕ್ಸ್ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದೇನೆ, ರೈಟ್ ದಿ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್. ಈಗ ಅವನು ರೈಟ್ ದಿ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತಂದರೆ ಇಟ್ ಈಸ್ ಜಸ್ಟ್ ಒನ್ ಮಾರ್ಕರ್ ಕ್ವೆಶ್ಚನ್. ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳಿದರೆ ನೀವು ತುಂಬ ಸರ್ಕಸ್ ಎಲ್ಲ ಮಾಡೋದು ಬೇಡ. ಸೊ ಆರ್ಡರ್ ಇಸ್ ಈಕ್ವಲ್ ಟು ಎಷ್ಟು ರೋ ಇದೆ ಫಸ್ಟ್ ನೋಡಿ. ಸೊ ವಿ ಹ್ಯಾವ್ 3 rows. ಸೊ 3 ಕ್ರಾಸ್ ಎಷ್ಟು ಕಾಲಮ್ ಇದೆ ಅಂತ ನೋಡಿ. ಸೊ ಐ ಹ್ಯಾವ್ ಕಾಲಮ್ 1 2 3 4 ಅಷ್ಟೇ. ಸೊ ಆರ್ಡರ್ ಏನಂದರೆ ಆರ್ಡರ್ ಇಸ್ 3 ಕ್ರಾಸ್ 4 ಅಷ್ಟೇ, ಬೇರೆ ಏನಿಲ್ಲ. ಅಲ್ಲಿಗೆ ಆ ಪಾರ್ಟ್ ಮುಗಿತು. ನೆಕ್ಸ್ಟು ಈಸ್ ಆಸ್ಕಿಂಗ್ ಯು ಟು ಫೈಂಡ್ ಔಟ್ ದ ನಂಬರ್ ಆಫ್ ಎಲಿಮೆಂಟ್ಸ್. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದ್ದಾವೆ. ನಾವು ಇಲ್ಲಿ ನಾವು ಪ್ರಾಕ್ಟೀಸ್ ಕ್ಲಾಸ್ ಮಾಡುವಾಗ ಆನ್ಸರ್ನ ಹೆಂಗೆ ಪೋರ್ಟ್ರೇ ಮಾಡ್ಬೋದು, ಆನ್ಸರ್ನ ಪ್ರೆಸೆಂಟ್ ಹೆಂಗೆ ಮಾಡ್ಬೋದು ಅನ್ನೋದನ್ನು ಅದನ್ನು ಕೂಡ ನೀವು ಕಲಿಬೋದು. ಸೊ ಅದಕ್ಕೋಸ್ಕರ ನಾವು ಈ ಥರ ಟ್ರೈ ಮಾಡ್ತಾಯಿದ್ದೀವಿ. ಓಕೆ, ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಅಂದರೆ ನೀವು ಆರ್ಡರ್ ಏನಿದೆಯೋ ಹಾಗೆ ಬರ್ಕೊಳ್ಳಿ, ಅದನ್ನು ಮಲ್ಟಿಪ್ಲೈ ಮಾಡಿ ಇಡಿ. ಸೊ 3 4s is 12. ಸೊ ದಿ ಆರ್ಡರ್ ಆಫ್ ದಟ್ ಮ್ಯಾಟ್ರಿಕ್ಸ್ ಇಸ್ 12. ಓಕೆ, ನಾವು ಈಗ ಥರ್ಡ್ ಒನ್ ಇಲ್ಲೇನಾಗುತ್ತೆ, ರೈಟ್ ದಿ ಎಲಿಮೆಂಟ್ಸ್ A13 ಅಂತ ಹೇಳ್ತಾನೆ. ಸೊ A13 ಇದನ್ನು ನಾವು ಆಲ್ರೆಡಿ ಕ್ಲಾಸಲ್ಲಿ ಮಾಡಿದ್ದೀವಿ, ಇನ್ನೊಂದು ಸರಿ ರಿವಿಷನ್ ಅಂತ ಹೇಳ್ಕೊಳ್ಳೋ. A13 ಅಂದ ತಕ್ಷಣ 1 ಅಂದ ತಕ್ಷಣ ಫಸ್ಟ್ ರೋಗೆ ಹೋಗಿ 3 ಅಂತಂದರೆ ಥರ್ಡ್ ಕಾಲಮ್. ಸೊ ಫಸ್ಟ್ ರೋಲಿ ಥರ್ಡ್ ಕಾಲಮ್ ಎಲಿಮೆಂಟ್ ಯಾವುದಂದರೆ 19 ಅಂತ ಬರೆದ್ಬಿಡೋದು ಅಷ್ಟೇ. ಸೊ ಅಲ್ಲಿಗೆ ಆ ಪ್ರಾಬ್ಲಮ್, ಆ ಎಲಿಮೆಂಟ್ನ ಕೆಲಸ ಮುಗೀತು. ಸೊ ನೆಕ್ಸ್ಟು A21 ಅಂತಿದೆ. A21 ಅಂದ ತಕ್ಷಣ ಸೆಕೆಂಡ್ ರೋಗೆ ಹೋಗಿ ಫಸ್ಟ್ ಎಲಿಮೆಂಟು. ಸೊ ಇಟ್ ಈಸ್ 35, ಸರಿನಾ. ನಾವು ನೆಕ್ಸ್ಟ್ A33. ಸೊ A33 ಈಸ್ ಈಕ್ವಲ್ ಟು 3 ಅಂದ ತಕ್ಷಣ ಥರ್ಡ್ ರೋಗೆ ಹೋಗಿ ಥರ್ಡ್ ಕಾಲಮ್ ಹೋಗಿ. ಸೊ ಥರ್ಡ್ ರೋ ಥರ್ಡ್ ಎಲಿಮೆಂಟ್ ಈಸ್ -5 ಬರುತ್ತೆ. ಸೊ ಇಟ್ಸ್ -5 ಆ್ಯಸ್ ಇಟ್ ಈಸ್. ಸಿಮಿಲರ್ಲಿ ಅವ್ನು ಮುಂದೆ A24 ಬೇಕಂತೆ. ಸೊ A2 ಅಂದ ತಕ್ಷಣ ಸೆಕೆಂಡ್ ರೋಗೆ ಹೋಗಿ ಫೋರ್ತ್ ಎಲಿಮೆಂಟ್ ಯಾವುದು ನೋಡಿ 12 ಇದೆ. ಸೊ 12 ಬರೀರಿ. ನಾವು ನೆಕ್ಸ್ಟ್ ಫೈನಲಿ A23. ಸೊ A23 ಅಂದರೆ ಸೆಕೆಂಡ್ ರೋ ಅಲ್ಲಿ ಥರ್ಡ್ ಎಲಿಮೆಂಟ್. ಸೆಕೆಂಡ್ ರೋ ಯಾವುದು ಇದು, ಇದರಲ್ಲಿ ಥರ್ಡ್ ಎಲಿಮೆಂಟು 5/2. ಸೊ ಅಲ್ಲಿ ಏನೇನೋ ಎಲಿಮೆಂಟ್ ಇರಲಿ ಹಾಗೆ ಬರೀರಿ. ಫ್ರ್ಯಾಕ್ಷನ್ ಇರಲಿ, ರೂಟ್ ಇರಲಿ, ನೆಗೆಟಿವ್ ಇರಲಿ, ಪಾಸಿಟಿವ್ ಇರಲಿ, ಡೆಸಿಮಲ್ ಇರಲಿ, ಯಾವುದನ್ನ ಇರಲಿ. ಓಕೆ, ಅದು ಹೇಗಿರುತ್ತೋ ಹಾಗೆ ಬರೀರಿ. ಓಕೆ, ನಾವು ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ಗೆ ಹೋಗೋಣ. ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್. ಓಕೆ, ಸೊ ಸೆಕೆಂಡ್ ಕ್ವೆಶ್ಚನ್ ಅಂತ ತಗೊಳ್ಳೋಣ. 24 ಎಲಿಮೆಂಟ್ಸ್ ಇರೋದ್ರಿಂದ ಓಕೆ, ನಾನೇನು ಮಾಡ್ತೀನಿ, 1 ಸ್ಟಾರ್ಟ್ ಮಾಡ್ತೀನಿ. ಸೊ 124 ಸಾರಿ ಇದನ್ನು 1 × 24 ಅಂತ ಬರೀತೀನಿ. ಸೊ 1 × 24 is 24. ನೆಕ್ಸ್ಟು 2 × ಎಷ್ಟು 12. 12 2s is 24. ನೆಕ್ಸ್ಟು 3. ಓಕೆ, 3 8s are 24. ನೆಕ್ಸ್ಟು 4ಅಲ್ಲಾಗುತ್ತಾ. ಸೊ 4 6s is 24. ಕರೆಕ್ಟಾ. ಸೊ 4 6 are 24. ನೆಕ್ಸ್ಟ್ 5 ಅಲ್ಲಾಗಲ್ಲ. ಸೊ ಇನ್ನೆಲ್ಲ ರಿವರ್ಸ್. ಸೊ ರಿವರ್ಸ್ ಅಂದರೆ ಹಿಂಗೆ ಬರೀರಿ, ಏನಂತ 6 × 4 8 × 3 12 × 2 ಆ್ಯಂಡ್ 24 × 1. ಸೊ ಪಾಸಿಬಲ್ ಆರ್ಡರ್ಸ್ ಯಾವುದು, 24 ಎಲಿಮೆಂಟ್ಸ್ ಇದ್ದರೆ 1 × 24 2 × 12 3 × 8 4 × 6. ಸೊ ಇಟ್ಸ್ ರಿವರ್ಸ್ ಅಥವಾ ಆಪೋಸಿಟ್ ವೇ. 6 × 4 8 × 3 12 × 2 ಆ್ಯಂಡ್ 24 × 1. ಇಷ್ಟು ಆ್ಯಕ್ಚುಲಿ. ಮತ್ತು ಇಲ್ಲಿ ಕ್ವೆಶ್ಚನಲ್ಲಿ ಕಂಟಿನ್ಯೂಷನ್ ಇದೆ, ವಾಟ್ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್ಸ್ ಅಂತ. ಓಕೆ, ಸೊ ನಾವು ಇದು ಎಕ್ಸಾಮಲ್ಲಿ ನಿಮಗೆ ಎರಡು ಸೇರಿಸಿ ಎಲ್ಲ ಕೇಳೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ 1 ಮಾರ್ಕರ್ ಕ್ವೆಶ್ಚನ್. ಇಲ್ಲ 24 ಕೇಳಬೇಕು, ಇಲ್ಲ 13 ಕೇಳಬೇಕು. ಸೊ ಇನ್ ಕೇಸ್ ಅವ್ನು 13 ಅಂತ ಕೇಳಿದರೆ ನಮ್ಗೆ ಒಟ್ಟು 13 ಇಸ್ ಅ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಕೊಟ್ಟ ಅಂದರೆ ಪಾಸಿಬಲ್ ಆರ್ಡರ್ಸ್ ಯಾವತ್ತೂ ಎರಡೇ ಬರೋದು. 5. ಸೊ ಯಾವುದದು 13 × 1 ಆ್ಯಂಡ್ 1 × 13. ಬೇರೆ ಯಾವುದು ಆರ್ಡರ್ ಬರುವಂಥ ಚಾನ್ಸಸ್ ಇಲ್ಲ. ಓಕೆ, ಸೊ ಫೈನ್. ನಾವು ನೆಕ್ಸ್ಟ್ ಇಲ್ಲಿ ನಮಗೆ ಸೆಕೆಂಡ್ ಪ್ರಾಬ್ಲಮ್ ಮುಗೀತು. ನಾವು ಥರ್ಡ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ಥರ್ಡ್ ಪ್ರಾಬ್ಲಮಲ್ಲಿ ಸೇಮ್ ಕ್ವೆಶ್ಚನ್ನು. ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 18 ಎಲಿಮೆಂಟ್ಸ್, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್. ಓಕೆ, ಸೊ 18 ಎಲಿಮೆಂಟ್ಸ್ ಇತ್ತು ಅಂತಂದರೆ ಸ್ಟಾರ್ಟ್ ಮಾಡೋಣವಾ. ಸೊ ನಿಮಗೆ ಗೊತ್ತಿರೋರು ವಿಡಿಯೋ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ, ಅಥವಾ ಲೆಟ್ಸ್ ಲುಕ್. ಸೊ 1 × 18 2 ಅಲ್ಲಿ ಹೋಗುತ್ತಾ. ಸೊ ಇಟ್ಸ್ 2 9s are 18. ನೆಕ್ಸ್ಟು 3 ಅಲ್ಲಿ ಹೋಗುತ್ತಾ. ಸೊ 3 6s are 18. ನೆಕ್ಸ್ಟು ಬೇರೆ ಯಾವುದಾದ್ರೂ ಆಗುತ್ತಾ. ಇನ್ನು 7 ಆಗಲ್ಲ, ಸಾರಿ 3 4 ಆಗಲ್ಲ 5 ಆಗಲ್ಲ. 6 ಅಂದರೆ ತಿರ್ಗಾ ಉಲ್ಟಾಗುತ್ತೆ. ಸೊ ಇಟ್ ಈಸ್ 6 3s are 18. ಅಗೇನ್ 9 2s are
18 and finally 18 ones are 18. So possible orders is ನೀವು ಕೆಳಗಡೆ ಬರಬೇಕು ಅಂತೇನಿಲ್ಲ, ಪಕ್ಕದಲ್ಲಿ ಬರೆದ್ರು ನೋ ಪ್ರಾಬ್ಲಮ್. ಸೊ ದ ಪಾಸಿಬಲ್ ಆರ್ಡರ್ಸ್ ಆರ್ 1 cross 18, 2 cross 9, 3 cross 6, 18 cross 1, 9 cross 2, 6 cross 3. ಓಕೆ, ನಾವು ಕಂಟಿನ್ಯೂಷನ್ ಅಲ್ಲಿದೆ. ವಾಟ್ ಇಫ್ ಇಟ್ ಹ್ಯಾಸ್ 5 ಎಲಿಮೆಂಟ್ಸ್ ಅಂತ. ಸೊ 5 ಎಲಿಮೆಂಟ್ಸ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ 5 is a prime number. ಸೊ ಪಾಸಿಬಲ್ ಆರ್ಡರ್ಸ್ ಆರ್ 1 cross 5 and 5 cross 1. ಸೊ 5 cross 1 and 1 cross 5. ದಯವಿಟ್ಟು ನೋಡ್ಕೊಳ್ಳಿ, ನೀವು ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್ ಅಂತ ಹೇಳಿದಾಗ 5 cross 1 ಕಾಮ ಹಾಕಿ 1 cross 5 ಹಾಕ್ಬೋದು, ಕಾಮ ಹಾಕ್ಬೋದು, ಅಥವಾ ಆ್ಯಂಡ್ ಅಂತ ಬರಿಬೋದು. ಇನ್ ಕೇಸ್ ನೀವು ಆರ್ ಅಂತ ಬರೆದ್ರೆ ಏನಾಗುತ್ತೆ, ನೀವು 100% 1 marks ಮಿಸ್ ಮಾಡ್ಕೋತೀರಾ. ಬಿಕಾಸ್ ದ ಕ್ವೆಶ್ಚನ್ ಇಸ್ ಆರ್ ಅಂತಂದರೆ ಇದು ಆಗ್ಬೋದು, ಅದು ಆಗಬಹುದು ಅಂತ, ಆದರೆ ಆ್ಯಂಡ್ ಅಂದರೆ ಎರಡು ಆಗುತ್ತೆ ಅಂತ. ಇಸ್ ಇಟ್ ಕ್ಲಿಯರ್? ಆ ಒಂದು ಕ್ಲಾರಿಟಿ ಇಲ್ಲಿ. ಸೊ 1 marker ಎಷ್ಟೋ ಜನ ಸ್ಟೂಡೆಂಟ್ಸು 1 marker ನೀವು ಕಳ್ಕೊತೀರಾ. ಬಿಕಾಸ್ ಯಾಕೆ ಅಂತಂದರೆ ಆರ್ ಬರೆದ್ಬಿಟ್ಟು. ಇಟ್ ಈಸ್ ನಾಟ್ ಆರ್, ಇಟ್ ಈಸ್ ಆಲ್ವೇಸ್ ಆ್ಯಂಡ್. ನೆನಪಿರಲಿ, ಇದು ಮತ್ತೆ ಇದು ಅಥವಾ ಅಲ್ಲ, ಮತ್ತೆ. ಸೊ ಇಟ್ಸ್ ಆ್ಯಂಡ್. ಓಕೆ, ನೆಕ್ಸ್ಟು 4th ಕ್ವೆಶ್ಚನ್ನು, ಕನ್ಸ್ಟ್ರಕ್ಟ್ 2 cross 2 ಮ್ಯಾಟ್ರಿಕ್ಸ್ AIJ whose ಎಲಿಮೆಂಟ್ಸ್ ಆರ್ ಗಿವನ್ ಬೈ. ಇಲ್ಲಿ 3 ಪ್ರಾಬ್ಲಮ್ಸ್ ಇದ್ದಾವೆ. ನಾನು ಇದನ್ನು ಈ 3 ಪ್ರಾಬ್ಲಮ್ಸ್ನ ಕ್ಲಾಸಲ್ಲಿ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಓಕೆ, ಸೊ ಇದನ್ನು ಮತ್ತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಈ ಒಂದೇ ಒಂದು ಕ್ವೆಶ್ಚನ್ ನಾನು ಮತ್ತೆ ಹೇಳ್ತೀನಿ, AIJ = I/J ಅಂತ. ಯಾಕೆ ಅಂದರೆ ಇದನ್ನು ನಿಮ್ಮ ಎಕ್ಸಾಮಲ್ಲಿ 1 ವರ್ಷ 2 ವರ್ಷ ಐ ಥಿಂಕ್ 1 or 2 times ಎಸ್ ಆಸ್ಡ್. AIJ = I/J ಕೊಟ್ಬಿಟ್ಟು ಕನ್ಸ್ಟ್ರಕ್ಟ್ 2 cross 2 ಮ್ಯಾಟ್ರಿಕ್ಸ್ ಅಂತ ಹೇಳ್ತಾನೆ. ಸೊ 2 cross 2 ಅಂದರೆ ನಮ್ಗೆ ಗೊತ್ತು, A11 ಬೇಕು, A12 ಬೇಕು, A21 ಬೇಕು, A22. ಇದು 2 mark ಕ್ವೆಶ್ಚನ್ ಅಥವಾ 1 mark ಕ್ವೆಶ್ಚನ್ ಆಗಿರೋದ್ರಿಂದ ಐ ಥಿಂಕ್ ದಿಸ್ ಈಸ್ ದ ಓನ್ಲಿ ವೇ ಯು ಕ್ಯಾನ್ ಆಸ್. ಅವನು ಮಿಕ್ಕಿರೋ 2 ಪ್ರಾಬ್ಲಮ್ನ ಮೋಸ್ಟ್ಲಿ ಅವನು 1 markಗೆ ಕೇಳೋಕ್ಕೆ ಆಗಲ್ಲ, ಬಿಕಾಸ್ ಇಟ್ಸ್ ಟೂ ಲೆಂತಿ ಆಗುತ್ತೆ. ಸೊ ಇದೊಂದು ನೋಡ್ಕೊಳ್ಳಿ, 1 markerಗಾದರೆ. ಆ ಬೇರೆ ಕ್ವೆಶ್ಚನ್ ಆದರೆ 2 marker ಕೊಡ್ಬೋದು. ಸೊ A11 ಅಂದರೆ ಏನಿಲ್ಲ, I ಜಾಗದಲ್ಲಿ 1, J ಜಾಗದಲ್ಲಿ 1. ಸೊ ಇಟ್ಸ್ 1/1, ಇಟ್ ಈಸ್ 1. ನೆಕ್ಸ್ಟು A12 ಇಸ್ I is 1, J is 2. ಸೊ 1/2 ಡಿವೈಡ್ ಆಗಲ್ಲ. ನೆಕ್ಸ್ಟ್ ಸೊ I is 2, J is 1, 2/1 is 2. ಸೊ I is 2, J is 2, 2/2 is 1. ಇಷ್ಟು ಬರೆದ್ರೆ ನಿಮಗೆ ಕೆಲವು ಸರಿ ಲಿಮಿಟ್ಸ್ ಬರೀತೀರಾ, ಆದರೆ ಮ್ಯಾಟ್ರಿಕ್ಸ್ ಬರೆಯಲ್ಲ. ಇಲ್ಲಿ ಅವನು ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳ್ತಾನೆ. ಸೊ ರೈಟ್ ದಿ ಎಲಿಮೆಂಟ್ಸ್. ಸೊ ಇಟ್ಸ್ 1, 1/2, 2 ಆ್ಯಂಡ್ 1. ಸೊ ಇಷ್ಟು ಮ್ಯಾಟ್ರಿಕ್ಸ್ ಬರೀಬೇಕಾಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿಗೆ ಈ 4th ಕ್ವೆಶ್ಚನ್ ಮುಗೀತು. ಮತ್ತು ನಾವು 5th ಕ್ವೆಶ್ಚನ್ ನೋಡಿದ್ರೆ, ಇಲ್ಲಿ ಕನ್ಸ್ಟ್ರಕ್ಟ್ 3 cross 4 ಮ್ಯಾಟ್ರಿಕ್ಸ್ ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ ಅಂತಿದೆ. ಸೊ 3 cross 4 ಮ್ಯಾಟ್ರಿಕ್ಸ್ ನನ್ನ ಪ್ರಕಾರ ಅವನು 2 marks ಕೇಳಬೇಕಾಗುತ್ತೆ. ಬಟ್ 2 marksಗೆ ಈ ಚಾಪ್ಟ್ರಲ್ಲಿ ಬೇರೆ ಕ್ವೆಶ್ಚನ್ಸ್ ಇದ್ದಾವೆ 2 marks ಕೇಳೋಕ್ಕೆ. ಸೊ ಯೂಸಲಿ ಇದು 2 marks ಕ್ವೆಶ್ಚನ್ ಕೇಳಲ್ಲ. ನಿಮಗೆ ಇದನ್ನು ಮಿಡ್ ಟರ್ಮಲ್ಲಿ ಕೇಳಿದ್ರೆ ಕೇಳ್ಬೋದು, ಬಟ್ ಮೈನ್ ಎಕ್ಸಾಮ್ಗೆ ಕೇಳಕ್ಕೆ ಬರೋದಿಲ್ಲ. ಓಕೆ, ನಾವು ಈಗ ಫೈಂಡ್ ದ ವ್ಯಾಲ್ಯೂಸ್ ಆಫ್ X, Y and Z ಫ್ರಮ್ ದ ಫಾಲೋವಿಂಗ್ ಈಕ್ವೇಷನ್ಸ್. ಸೊ ಇದು ಕ್ವೆಶ್ಚನ್ ನಂಬರ್ 6 ಇದೆ. ಸೊ ಈ ಕ್ವೆಶ್ಚನ್ ನಂಬರ್ 6 ನಮಗೆ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸೀಸಲ್ಲಿ ಇದೆ. ಓಕೆ, ಸೊ ನಾನು ಕ್ವೆಶ್ಚನ್ ಬರ್ಕೊಳ್ತೀನಿ. ಲೆಟ್ ಮಿ ಟೇಕ್ ದ ಕ್ವೆಶ್ಚನ್ ಇಯರ್. ಸೊ 6th ಕ್ವೆಶ್ಚನ್ ಇದೆ, ಅದರಲ್ಲಿ ಫಸ್ಟ್ ಒನ್ನು ನಾನು ಕ್ವೆಶ್ಚನ್ ಬರ್ಕೋತೀನಿ, ಅಲ್ಲಿ ನೋಡ್ಕೊಳ್ಳಿ. ನಿಮಗೆ ಟೆಕ್ಸ್ಟ್ ಬುಕ್ ಆಲ್ರೆಡಿ ಇರೋದ್ರಿಂದ ಸಮಸ್ಯೆ ಇಲ್ಲ. 4, 3, X, 5 ಇದೆ. ಸೊ ದಿಸ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು Y, Z, 1 ಆ್ಯಂಡ್ ಮತ್ತು 5. ಸೊ ಹೀಗಿದ್ದಾಗ ಫೈಂಡ್ ದ ವ್ಯಾಲ್ಯೂಸ್ ಆಫ್ X, Y, Z ಅಂತಾನೆ. ಸೊ ಹೇಳಿದ್ರಲ್ಲ, ಯಾವ ಎಲಿಮೆಂಟ್ ಬೇಕಾದ್ರೂ ಯಾವುದು ಎಲಿಮೆಂಟ್ಗೆ ಯಾವ್ದು ಬೇಕಾದ್ರೂ ಫಸ್ಟ್ ಹೇಳಿಬೋದು. ಈ ಈಕ್ವಲ್ ಅಂದ ತಕ್ಷಣ 2 ಮ್ಯಾಟ್ರಿಕ್ಸ್ ಈಕ್ವಲ್ ಅಂತ ಹೇಳ್ತಾ ಇದ್ದೇನೆ. ದಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ವಿಲ್ ಬಿ ಈಕ್ವಲ್. ಸೊ 4 ವಿಲ್ ಬಿ ಈಕ್ವಲ್ ಟು Y, ಆರ್ ಐ ರೈಟ್ ಇಟ್ ಇನ್ ಅ ಸಿಂಪಲ್ ವೇ. ಏನಂತ, Y ಈಸ್ ಈಕ್ವಲ್ ಟು 4. ಓಕೆ, ನೆಕ್ಸ್ಟು 3 ಈಸ್ ಈಕ್ವಲ್ ಟು Z, ಅಥವಾ ಐ ರೈಟ್ Z ಈಸ್ ಈಕ್ವಲ್ ಟು 3. ನೆಕ್ಸ್ಟ್ X ಈಸ್ ಈಕ್ವಲ್ ಟು 1, ದೇರ್ ಫಾರ್ ಐ ರೈಟ್ X ಈಸ್ ಈಕ್ವಲ್ ಟು 1. ಅಷ್ಟೇ, ಡೈರೆಕ್ಟಾಗಿದೆ. ಇದು 1 mark ಕೇಳುವಂಥ ಇದಿದೆ. ಓಕೆ, ನಾವು ನೆಕ್ಸ್ಟ್ ಇಲ್ಲಿ ಥರ್ಡ್ ಕ್ವೆಶ್ಚನ್ ಫಸ್ಟ್ ಹಾಕ್ಕೊಳ್ತೀನಿ. ಇದನ್ನು ನಾನು ಆಲ್ರೆಡಿ ಕ್ಲಾಸಲ್ಲಿ ಸಾಲ್ವ್ ಮಾಡಿರುವಂಥ ಕ್ವೆಶ್ಚನ್ ಇದು. ಯಾವುದು ಈ ಥರ್ಡ್ ಕ್ವೆಶ್ಚನ್ ಕ್ಲಾಸಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಇನ್ನೊಂದು ಸರಿ ಟ್ರೈ ಮಾಡೋಣ, ಏನು ತಪ್ಪೇನಿಲ್ಲ. ಐ ಹ್ಯಾವ್ X, Y, Z, X plus Z and Y plus Z.
ಸೊ ದಟ್ ಈಸ್ ಈಕ್ವಲ್ ಟು 9, 5 ಆ್ಯಂಡ್ 7. ಸೊ ಇಲ್ಲಿ ನಾವೇನು ಮಾಡ್ತೀರಿ, ಐಲ್ ಟೇಕ್ ನಾವು ಫಸ್ಟ್ ಈಕ್ವೇಷನ್ ಅದನ್ನು ತಗೊಳ್ತೀನಿ. ಐ ಹ್ಯಾವ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 9 ಅಂತ ತೊಗೊಳ್ತೀನಿ. ಓಕೆ, ನಾನು ಕ್ಲಾಸಲ್ಲಿ ಮಾಡುವಾಗ ಏನಂತ ತೊಗೊಂಡಿದ್ದೆ, ಐ ಸಬ್ಸ್ಟಿಟ್ಯೂಟೆಡ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 7. ಈಗ ಬೇರೆ ಮೆಥಡ್ ತೊಗೊಳ್ಳೋಣ. ಸೊ ನಾನೇನು ಮಾಡ್ತೀನಿ, ಎಕ್ಸ್ ಪ್ಲಸ್ ಝೆಡ್ನ ತೊಗೊಂಡ್ಬಿಟ್ಟು ವೈನ ಸಪ್ರೇಟಿಗೆ ಇಟ್ಟು 9 ಅಂತ ಬರ್ಕೊಳ್ತೀನಿ. ಇಟ್ ಈಸ್ ಜಸ್ಟ್ ಆಲ್ಟ್ರೇಷನ್, ಏನಂದರೆ ಸ್ವಲ್ಪ ಗ್ರೂಪಿಂಗ್ ಅಷ್ಟೇ ಚೇಂಜ್ ಮಾಡ್ತಾಯಿದ್ದೀವಿ. ಸೊ ಎಕ್ಸ್ ಪ್ಲಸ್ ಝೆಡ್ 5 ಅಂತ ಆಲ್ರೆಡಿ ಕೊಟ್ಟಿದ್ದಾನೆ. ಸೊ ಐ ಟೇಕ್ replace 5 in place of x plus z. So 5 plus y is equal to 9. Therefore y is equal to 9 minus 5, that is nothing but 4. So y is equal to 4 ಅಂತ ಆಯಿತು. ಓಕೆ, ನಾವು ಈಗ ನಾನು ಮತ್ತೆ ಥರ್ಡ್ ಇಕ್ವೇಷನ್ ತೊಗೊಳ್ತೀನಿ. ಯಾಕಂದರೆ ಥರ್ಡ್ ಇಕ್ವೇಷನ್ ತೊಗೊಂಡ್ರೆ ನನಗೆ ಝೆಡ್ ವ್ಯಾಲ್ಯೂ ಸಿಗುತ್ತೆ. ಸೊ ಏನಂತಿದೆ ಥರ್ಡ್ ಇಕ್ವೇಷನು, y plus z is equal to 7 ಅಂತಿದೆ. ಸೊ y is 4. ಸೊ 4 plus z is equal to 7. Therefore z is equal to 7 minus 4. 7 minus 4 ಏನು 3. ಸೊ y ವ್ಯಾಲ್ಯೂ ಸಿಕ್ತು, ನಮಗೆ z ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಫೈನಲಿ ನನಗೆ x ವ್ಯಾಲ್ಯೂ ಒಂದು ಬೇಕು. ಅದಕ್ಕೆ ನಾನು ಫಸ್ಟ್ ಇಕ್ವೇಷನ್ ತೊಗೊತೀನಿ. ಸೊ ಐ ಹ್ಯಾವ್ ಎಕ್ಸ್ ಪ್ಲಸ್ y plus z is equal to 9. So I don't know the value of x, keep it as it is. What is the value of y? Y is 4. And what is the value of z? That is 3. That is equal to 9. So x plus, what is 3 plus 4? 3 plus 4 is 7. That is equal to 9. Therefore 7 is equal to 9 minus, take it to right hand side. So you will get 9 minus 7. And finally x is equal to 2. So this is how you solve this question. So you got the value of x, y and z. Okay, now we'll go to the next question. Well friends, ಈಗ ನಾವು ಸೆಕೆಂಡ್ ಪ್ರಾಬ್ಲಮ್ ತಗೊಳ್ತಾ ಇದ್ದೀನಿ. ದಿಸ್ ಈಸ್ ಅ ಬಿಟ್ ಡಿಫ್ರೆಂಟ್ ಫ್ರಮ್ ದಿ ಅದರ್ ಟೂ ಪ್ರಾಬ್ಲಮ್ಸ್. ಇದೊಂದು ಚೂರು ಡಿಫ್ರೆಂಟ್ ಆಗಿದೆ, ಹೇಗೆ ಅಂತ ನೋಡೋಣ. ಓಕೆ, ಐ ಹ್ಯಾವ್ ಎಕ್ಸ್ ಪ್ಲಸ್ ವೈ 2 ವೈ 5 ಪ್ಲಸ್ ಝೆಡ್ ಎಕ್ಸ್ ವೈ ಈಸ್ ಈಕ್ವಲ್ ಟು 6 2 5 8. ಈಗ 2 ಕರೆಸ್ಪಾಂಡಿಂಗ್ ಎಲಿಮೆಂಟ್ 2 ಇದೆ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಈಗ ಫಸ್ಟು ಇದೊಂದು ಸಿಂಪಲ್ ಟರ್ಮ್ ತೊಗೊಳ್ಬಿಡ್ತೀನಿ. ಐ ಹ್ಯಾವ್ 5 ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 5. Therefore z is equal to 5 minus 5. Therefore z is equal to 5 minus 5 ಏನು 0. ಸೊ ಅದರ ಕೆಲಸ ಮುಗೀತು. ಈಗ ಇಲ್ಲಿ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕಂಡುಹಿಡಬೇಕು. ಬಟ್ ನನಗೆ ಎರಡು ಇಕ್ವೇಷನ್ ಕೊಟ್ಟಿದ್ದಾನೆ. ಏನಂತ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 6, ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು 8. ಓಕೆ, ಐ ವಾಂಟ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಇನ್ ಸಚ್ ಅ ವೇ ದಟ್, ಓಕೆ, ಎಕ್ಸ್ ಮತ್ತು ವೈ ಫಾರ್ ಎಕ್ಸಾಂಪಲ್ 3 + 3 ಅಂತ ತೊಗೊಂಡೆ ಅಂತ ಅಂದ್ಕೊಳ್ಳಿ. 3 + 3 ನನಗೆ ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಆ್ಯಕ್ಚುಲಿ 3 + 3 6 ಆಗುತ್ತೆ. ಬಟ್ 3 × 3 ನನಗೆ 6 ಬರೋಲ್ಲ, ಏನದು 9 ಬರುತ್ತೆ. ಸೊ ಅದಕ್ಕೋಸ್ಕರ 9 ಬರುತ್ತೆ, ನನಗೆ 8 ಬರಬೇಕು. ಸೊ ವಾಟ್ ಹ್ಯಾಪನ್ಸ್ ಇಸ್, ಯೂಶಲಿ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ತೊಗೊಂಡ್ರೆ ನಾನು ಏನು ಮಾಡ್ತೀನಿ, ಐ ವಿಲ್ ಗೆಟ್ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 4 ಅಂತ ತೊಗೊಳ್ತೀನಿ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 4 ದೆನ್ ವೈ ವಿಲ್ ಬಿ 2. ಓಕೆ, ಸೊ ಇಲ್ಲಿ ನೋಡಿ, there are two possible chances. If I put x is equal to 4, then y will be 2. So 4 plus 2 is 6, 4 into 2 is 8. Or there is another chance, I can have x is equal to 2 and y is equal to 4. This is the one option. ಅರ್ಥವಾಗ್ತಿದೆಯಾ? ಸೊ ಎಕ್ಸ್ 4 ಇದ್ದರೆ ಇದು ಇನ್ ಕೇಸ್ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಸಿ ಇ ಟಿಯಲ್ಲಿ ಈ ಥರ ಕೇಳುವಂಥ ಚಾನ್ಸಸ್ ಇರ್ತವೆ. ಸೊ ನೀವು ದಯವಿಟ್ಟು ಹುಷಾರಾಗಿ ನೋಡ್ಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಅದರ್ವೈಸ್ ಸರ್ ಇದು ಬೇರೆ ಮೆಥಡಲ್ಲಿ ಹೇಗೆ ಮಾಡ್ಬೋದು, ಹೌ ಟು ಸಾಲ್ವ್ ಇನ್ ದಿ ಅದರ್ ಮೆಥಡ್ಸ್. ಬೇರೆ ಮೆಥಡಲ್ಲಿ ಸಾಲ್ವ್ ಮಾಡೋದು ಹೇಗೆ ಅಂತಂದರೆ, ನೀವು ಸೈಮಲ್ಟೇನಿಯಸ್ ಇಕ್ವೇಷನ್ಸ್ನ ಸಾಲ್ವ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ. ಇಕ್ವೇಷನ್ಸ್ನ ಸಾಲ್ವ್ ಹೇಗೆ ಮಾಡ್ಕೊಳ್ತಿದ್ರೋ ಆ ಥರ ಸೈಮಲ್ಟೇನಿಯಸ್ ಇಕ್ವೇಷನ್ಸ್ನ ಸಾಲ್ವ್ ಮಾಡ್ತಾ ಹೋಗಿ, ಆಗ ನಿಮಗೆ ಈಕ್ವೇಷನ್ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿಗೆ ಈ ಪ್ರಾಬ್ಲಮ್ ಮುಗೀತು. ನಾವು ಎಕ್ಸಾಂಪಲಲ್ಲಿ ಎಕ್ಸಸೈಸಲ್ಲಿ 7th ಕ್ವೆಶ್ಚನ್ ಇದೆ. ನಾನು ಮ್ಯಾಟ್ರಿಕ್ಸ್ ಬರಿತೀನಿ, ನೋಡ್ಕೊಳ್ಳಿ. ಐ ಹ್ಯಾವ್ ಎ 7th ಕ್ವೆಶ್ಚನ್. ಮ್ಯಾಟ್ರಿಕ್ಸ್ ಈ ಥರ ಇದೆ. ಏನಂತ, a ಮೈನಸ್ ಬಿ 2a ಪ್ಲಸ್ ಸಿ 2a ಮೈನಸ್ ಬಿ ಆ್ಯಂಡ್ 3c ಪ್ಲಸ್ ಡಿ. ಸೊ ದಿಸ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ನನಗೆ -1 5 0 13. ಸೊ ಈ ಥರ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದೇನೆ. ಐ ವಾಂಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ, ಸಿ ಆ್ಯಂಡ್ ಡಿ. ಓಕೆ, ಸೊ ವಾಟ್ ಐ ವಿಲ್ ಡೂ ಇಟ್ ಇಸ್, ಸೊ ಇಲ್ಲಿ
ನನಗೆ ಎ ಮತ್ತು ಬಿ ಸಾಲ್ವ್ ಮಾಡೋಕ್ಕೆ ಒಂದು ಸೈಮಲ್ಟೇನಿಯಸ್ ಇಕ್ವೇಷನ್ಸ್ ಕೊಟ್ಟಿದ್ದಾರೆ. ಲೆಟ್ ಮೀ ಟೇಕ್ ದಟ್. ಸೊ ಎ ಮೈನಸ್ ಬಿ ಇಸ್ ಈಕ್ವಲ್ ಟು -1 ಅಂತ ತೊಗೊಳ್ತೀನಿ. ನೆಕ್ಸ್ಟು 2a ಮೈನಸ್ ಬಿ ಈಸ್ ಈಕ್ವಲ್ ಟು 0 ಅಂತ ತೊಗೊಳ್ತೀನಿ. ಎರಡೂ ನೆಗೆಟಿವ್ ಬಿ ಇರೋದ್ರಿಂದ ನಾನೇನು ಮಾಡ್ತೀನಿ, ಐ ವಿಲ್ ಸಬ್ಟ್ರ್ಯಾಕ್ಟ್. ಓಕೆ, ಸೊ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಗುತ್ತೆ. 2a ಮೈನಸ್ 2a ಆ್ಯಕ್ಚುಲಿ ನನಗೇನು ಸಿಗುತ್ತೆ, a ಮೈನಸ್ 2a ಈಸ್ ಮೈನಸ್ ಎ ಈಸ್ ಈಕ್ವಲ್ ಟು ಇಲ್ಲಿ ಆಲ್ರೆಡಿ 0 ಇರೋದ್ರಿಂದ -1 ಬರುತ್ತೀನಿ. ದೇರ್ ಫೋರ್ ಎ ವಿಲ್ ಬಿ 1. ಹೆಂಗೆ -1 ಬೈ ಮೈನಸ್ ಆಗುತ್ತೆ, ಮೈನಸ್ ಆ್ಯಂಡ್ ಮೈನಸ್ ಕ್ಯಾನ್ಸಲ್ ಆಗಿ ಎ ಈಸ್ ಈಕ್ವಲ್ ಟು 1 ಬರುತ್ತೆ. ಸೊ ಎ ವ್ಯಾಲ್ಯೂ 1 ಬಂದ ತಕ್ಷಣ ನನಗೆ ಆಟೋಮೆಟಿಕಲಿ ಬಿ ವ್ಯಾಲ್ಯೂಗೆ ಹಾಕ್ಕೊಳ್ಳಿ. ಸೊ ಐ ಹ್ಯಾವ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು -1 ಇದೆ, ಎಗೆ 1 ಹಾಕ್ತೀನಿ. ಸೊ 1 ಮೈನಸ್ ಬಿ ಈಸ್ ಈಕ್ವಲ್ ಟು -1. ಸೊ ಬಿನ ಆ ಕಡೆ ತೊಗೊಂಡೋಗಿ 1 ಈ ಕಡೆ ತೊಗೊಳ್ತೀನಿ. 1 + 1 ಈಸ್ ಈಕ್ವಲ್ ಟು ಬಿ ಆಗುತ್ತೆ. ದೇರ್ ಫೋರ್ ಬಿ ಈಸ್ ಈಕ್ವಲ್ ಟು 1 + 1 ಏನು 2. ಸೊ ನನಗೆ ಎ ವ್ಯಾಲ್ಯೂ ಸಿಕ್ತು, ಬಿ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಏನು ಮಾಡ್ತೀನಿ, ಸಿ ಮತ್ತು ಡಿ ಕಂಡುಹಿಡಿಯೋಕ್ಕೂ. ಸೊ ಈ ಇಕ್ವೇಷನ್ ತೊಗೊಳ್ತೀನಿ. I will take 2a plus c is equal to 5. So in this I know the value of a. Substitute for a. So 2 into 1 plus c is equal to 5. 2 1s is 2 plus c is equal to 5. Therefore c is equal to 5 minus 2. c is equal to 3. ನೀವು ಇಷ್ಟು ಪ್ರತಿ ಸ್ಟೆಪ್ಪು ಮಾಡಬೇಕಂತೇನಿಲ್ಲ, ನೀವು ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಯು ಕ್ಯಾನ್ ಸ್ಕಿಪ್ ದ ಸ್ಟೆಪ್ಸ್ ಇಫ್ ಯು ವಾಂಟ್, ಬಟ್ ಪ್ಲೀಸ್ ಬಿ ಕೇರ್ಫುಲ್. ನಾವು ಫೈನಲಿ ಇನ್ನೊಂದಿದೆ, 3c ಪ್ಲಸ್ ಡಿ ಈಸ್ ಈಕ್ವಲ್ ಟು 13 ಅಂತ. ಇಲ್ಲಿ ನಮಗೆ ಸಿ ವ್ಯಾಲ್ಯೂ ಗೊತ್ತು, ಸಬ್ಸ್ಟಿಟ್ಯೂಟ್ ಫಾರ್ ಸಿ. ಸೊ 3 times 3 ಪ್ಲಸ್ ಡಿ ಈಸ್ ಈಕ್ವಲ್ ಟು 13. 3 3s is 9. ಸೊ 9 ಪ್ಲಸ್ ಡಿ ಈಸ್ ಈಕ್ವಲ್ ಟು 13. therefore ಡಿ ಈಸ್ 13 minus 9. ಸೊ 13 minus 9 is to 4. ಸೊ ಈ ಥರ ನಮಗೆ ಬರುತ್ತೆ. ಸೊ ಐ ಹ್ಯಾವ್ ಎ is 1, ಬಿ is 2, ಸಿ is 3 and ಡಿ is 4. Okay, so ಈಗ I have the next question here. I have A is equal to Aij, a matrix. ಇಲ್ಲಿ this is ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಆ್ಯಕ್ಚುಲಿ ನಿಮಗೆ ಸೆಕೆಂಡ್ ಪಿ ಯು ಸಿಲಿ ಈ ಥರ ಕ್ವೆಶ್ಚನ್ ಕೇಳಲ್ಲ, ಇದು ಸಿ ಇ ಟಿಯಲ್ಲಿ ಕೇಳಬೇಕು ಅಥವಾ ಇದನ್ನು ಡೈರೆಕ್ಟಾಗಿ ಕೇಳ್ಬೋದು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಮ್ ಅಥವಾ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎಮ್ ಆ್ಯಂಡ್ ಎನ್ ಅಂತ. ಇಫ್ ಎ ಈಸ್ ಈಕ್ವಲ್ ಟು Aij whose order is m cross n is a square matrix. ಇದು ಯಾವಾಗ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ ಅಂತ ನಾವು ಆಲ್ರೆಡಿ ಡೆಫಿನಿಷನ್ ಮಾಡುವಾಗ ನಾವು ನೋಡಿದ್ದೀವಿ. ಏನಂತ, ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ನಂಬರ್ ಆಫ್ ರೋಸ್ ಶುಡ್ ಬಿ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಅಂದರೆ ಎಮ್ ಶುಡ್ ಬಿ ಈಕ್ವಲ್ ಟು ಎನ್. ಸೊ ಎಮ್ ಕೆನಾಟ್ ಬಿ ಲೆಸ್ ದೆನ್ ಎನ್ ಆರ್ ಎಮ್ ಕೆನಾಟ್ ಬಿ ಗ್ರೇಟರ್ ದೆನ್ ಎನ್. ನನ್ ಆಫ್ ದ ದೀಸ್ ಅಂತೂ ಬರಲ್ಲ, ಯಾಕಂದರೆ ನಮ್ಗೆ ಆಪ್ಷನ್ ಬೇಕಿರೋದು ಎಮ್ ಇಸ್ ಈಕ್ವಲ್ ಟು ಎನ್. ಸೊ ಡೈರೆಕ್ಟ್ಲಿ ಇದನ್ನು ನೀವು ತಗೊಳ್ತೀರ. ಓಕೆ, ನಾವು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ದಟ್ ಈಸ್ ವೆರಿ ಕ್ಲಿಯರ್. 9th one. ವಿಚ್ ಆಫ್ ದ ಫಾಲೋವಿಂಗ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಮೇಕ್ ದ ಫಾಲೋವಿಂಗ್ ಪೇರ್ ಆಫ್ ಮ್ಯಾಟ್ರಿಸಸ್ ಈಕ್ವಲ್ ಅಂತ. ಸೊ ಈ ಕ್ವೆಶ್ಚನ್ನು ಮತ್ತೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ. ಓಕೆ, ನೀವು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ. ಓಕೆ, ನಾನು ಇಲ್ಲಿ ಮಾಡ್ತೀನಿ, ದಯವಿಟ್ಟು ನೋಡಿ. ಇದು ನೋಡೋಕ್ಕೆ ಸ್ವಲ್ಪ ಸಿಂಪಲ್ ಪ್ರಾಬ್ಲಮ್ ಅನಿಸುತ್ತೆ, ಬಟ್ ಸ್ವಲ್ಪ ನಿಮ್ಮ ತಲೆ ತಿನ್ನೋ ಪ್ರಾಬ್ಲಮ್ ಇದು. ಯಾಕೆ ಅಂತ ಕೇಳಿ ನೋಡಿ, ಬೇಕಿದ್ರೆ ಯಾಕೆ ಅಂತ ಹೇಳ್ತೀನಿ. ನಾವು ಐ ಹ್ಯಾವ್ ವಿಚ್ ಆಫ್ ದ ಗಿವನ್ ವ್ಯಾಲ್ಯೂಸ್ ದ ಗಿವನ್ ಪೇರ್ ಆಫ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್. ಸೊ ಎರಡು ಪೇರ್ ಆಫ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಅಂತ ಹೇಳ್ತೇನೆ. ಸೊ ಬರ್ಕೊಂಬಿಡೋಣ ನಾನು. ಸೊ 3x + 7, ಇಲ್ಲಿ 5, ಇಲ್ಲಿ y + 1, ದಿಸ್ ಈಸ್ 2 - 3x. ಸೊ ದಿಸ್ ಈಸ್ ಈಕ್ವಲ್ ಟು ಬರೀತೀನಿ. ಸೊ 0, y - 2, 8 ಆ್ಯಂಡ್ 4. ಸೊ ಇಲ್ಲಿ ವೈಗೆ 2 ಇಕ್ವೇಷನ್ ಬರುತ್ತೆ. ಎರಡೂ ಟ್ರೈ ಮಾಡೋಣ. ಇಫ್ ಐ ಟೇಕ್ y + 1 is equal to 8, then y will be 8 - 1, that is equal to 7. ಸರಿ, ಅದಲ್ಲಿ ಸೈಡ್ಗಿರಲಿ. ಸೊ ನೆಕ್ಸ್ಟು ಇನ್ನೊಂದು ತೊಗೊಳ್ತೀನಿ. ಐ ಹ್ಯಾವ್ y - 2 is equal to 5 ಅಂತ. ಸೊ y is equal to 5 + 2 ಆಗುತ್ತೆ. ಆವಾಗ ಕೂಡ y is equal to 7. ಸೊ ಇಲ್ಲೂ y is equal to 7 ಇದೆ, ಇಲ್ಲೂ y is equal to 7 ಇದೆ. ಪ್ರಾಬ್ಲಮ್ ಏನು ಬರಲಿಲ್ಲ. ಸೊ ಆ್ಯಕ್ಚುಲಿ ಈಗ ಎಕ್ಸ್ ತೊಗೊಂಡು ನೋಡೋಣ. ಸೊ ಎಕ್ಸ್ಗೆ ತೊಗೊಂಡ್ರೆ ಐ ಹ್ಯಾವ್ 3x + 7 is equal to 0 ಅಂತ ಬರುತ್ತೆ. ಸೊ 3x is equal to ಆ ಕಡೆ ತೊಗೊಂಡೋದ್ರೆ 0 ಇರೋದ್ರಿಂದ -7 ಬರುತ್ತೆ. ಸೊ x is equal to -7/3. ಇಲ್ಲಿಗೆ ನಿಲ್ಲಿಸ್ಬಿಟ್ಟು ನೀವು ಈ ಆಪ್ಷನ್ ಹುಡುಕಿದ್ರೆ ಇಲ್ಲಿ ಎಲ್ಲೂ x is equal to -7/3 ಟೆಕ್ಸ್ಟ್ ಬುಕ್ಕಲ್ಲಿ ಆಪ್ಷನ್ನೇ ಇಲ್ಲ. ಸೊ ಏನಪ್ಪ ಮಾಡೋದು? ಸೊ ಈಗ ಇನ್ನೊಂದು ತೊಗೊಂಡು ನೋಡೋಣ. ಯಾವುದು? 2 - 3x = 4 ಅಂತಿದೆ. ತೊಗೊಂಡು ನೋಡೋಣ. ಸೊ
ಇದನ್ನು ಆ ಕಡೆ ತೊಗೊಂಡು ಹೋಗ್ತೀನಿ, ಯಾಕಂದರೆ ಎಕ್ಸ್ಗೆ ನೆಗೆಟಿವ್ ಇದೆ, ಆದಷ್ಟು ಎಕ್ಸ್ಗೆ ಪಾಸಿಟಿವ್ ಇಟ್ಕೊಳ್ಳಿ. ಸೊ +4 ಈ ಕಡೆ ಬಂದರೆ -4 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 3x ಆಗುತ್ತೆ. ಸೊ 2 - 4 ಇಸ್ -2 ಈಸ್ ಈಕ್ವಲ್ ಟು 3x. ದೇರ್ಫೋರ್ x ಈಸ್ ಈಕ್ವಲ್ ಟು ಏನಾಗುತ್ತೆ -2/3. ಓಕೆ, ಇಲ್ಲಿ ನೋಡಿದ್ರೆ ವಿ ಕ್ಯಾನ್ ಸಿ ಇಯರ್ ಒಂದು ಸರಿ x ಈಸ್ ಈಕ್ವಲ್ ಟು -7/3 ಇದೆ, ಆ್ಯಂಡ್ ಇನ್ನೊಂದು ಸರಿ x ಈಸ್ ಈಕ್ವಲ್ ಟು -2/3 ಇದೆ. ಇದು ಲೀನಿಯರ್ ಇಕ್ವೇಷನು. ಲೀನಿಯರ್ ಇಕ್ವೇಷನ್ಗೆ ಯಾವತ್ತು ವ್ಯಾಲ್ಯೂ ಆಫ್ x ಯಾವತ್ತು ಒಂದೇ ಒಂದು ವ್ಯಾಲ್ಯೂ ಬರಬೇಕು. ನಮಗೆ 2 ವ್ಯಾಲ್ಯೂ ಆಫ್ x ಬರ್ತಿರೋದ್ರಿಂದ ವಿ ಟೇಕ್ ನಾಟ್ ಪಾಸಿಬಲ್ ಟು ಫೈಂಡ್. ಯಾಕೆ ಅಂತಂದರೆ ಆ್ಯಸ್ ಐ ಟೋಲ್ಡ್ ಯು ಕೆನಾಟ್ ಹ್ಯಾವ್ 2 ಡಿಫ್ರೆಂಟ್ ವ್ಯಾಲ್ಯೂಸ್ ಫಾರ್ ದಿ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್. ಲೀನಿಯರ್ ಇಕ್ವೇಷನ್ ಆಗಿರೋದ್ರಿಂದ x ವ್ಯಾಲ್ಯೂಗೆ ಸಿಂಗಲ್ ವ್ಯಾಲ್ಯೂನೇ ಬರಬೇಕಾಗುತ್ತೆ. ಓಕೆ, ಈಗ ನಾವು ಫೈನಲಿ ಎಕ್ಸಸೈಸಲ್ಲಿ ಲಾಸ್ಟ್ ಕ್ವೆಶ್ಚನ್ ಬಂದಿದ್ದೀವಿ. ದಿಸ್ ಈಸ್ ಅ ವೆರಿ ಟಿಪಿಕಲ್ ಕ್ವೆಶ್ಚನ್, ಹುಷಾರಾಗಿ ನೋಡ್ಕೊಳ್ಳಿ. ದಿಸ್ ಈಸ್ ಅ CET ಕ್ವೆಶ್ಚನ್ ಫಾರ್ 1 ಮಾರ್ಕರ್. CET ಕ್ವೆಶ್ಚನಲ್ಲಿ ಯೂಸಲಿ ಕೇಳ್ಬೋದು ಇದನ್ನು. ಯಾವ ಥರ ಕ್ವೆಶ್ಚನ್ ಏನು ನೋಡಿ. ಸೊ ದ ಕ್ವೆಶ್ಚನ್ ಈಸ್ find the number of all possible matrices of order 3x3 with each entry 0 or 1. ಅಲ್ಲಿ ನಂಬರ್ಸ್ ಕೊಟ್ಟಿದ್ದಾನೆ. ಇಲ್ಲಿ ನಾವು ಹೇಗೆ ಸರ್ ಈ ಥರ ಕ್ವೆಶ್ಚನ್ ಮಾಡೋದು ಅಂತಂದರೆ, ಫಸ್ಟ್ ಆ್ಯಕ್ಚುಲಿ ಫೈಂಡ್ ಔಟ್ ವಾಟ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಅಂತ ನೋಡಿ. ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ, ಇಟ್ಸ್ ಅ 3x3 ಮ್ಯಾಟ್ರಿಕ್ಸ್ ಅಂತ, ಕರೆಕ್ಟಾ? ಸೊ 3x3 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೆ? 3x3, ದಟ್ ಈಸ್ 9. ಓಕೆ, ನೆಕ್ಸ್ಟು ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟೀಸ್ ಅಥವಾ ಪಾಸಿಬಲ್ ಎಲಿಮೆಂಟ್ಸ್. ಯಾವ್ಯಾವ ಎಲಿಮೆಂಟ್ಸ್ ಬರ್ಬೋದು? ಅವನ ಎಂಟ್ರಿ ಏನು ಹೇಳ್ತಿದ್ದಾನೆ? 0 or 1 ಅಂತ. ಸೊ 0 or 1 ಅಂದರೆ ಎಷ್ಟು ಎಲಿಮೆಂಟ್ಸ್ ಪಾಸಿಬಿಲಿಟಿ ಇದೆ? 2 ಪಾಸಿಬಲ್. ಸೊ ಆಲ್ವೇಸ್ ಏನಂತ, ಟೋಟಲ್ ನಂಬರ್ ಆಫ್ ಮ್ಯಾಟ್ರಿಸೀಸ್ ದಟ್ ಕ್ಯಾನ್ ಬಿ ಫಾರ್ಮ್ಡ್. that can be formed is equal to, ನೆನಪಿರಲಿ, total number of possible elements to the power of total elements. ಟೋಟಲ್ ಪಾಸಿಬಿಲಿಟೀಸ್ ಬೇಸಲ್ಲಿ ಹಾಕಿ ಅದರ ಪವರ್ಗೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಹಾಕಿ. ಸೊ ಇಟ್ ಈಸ್ ಆಲ್ವೇಸ್ 2^9. ಸೊ 2^9 ಏನಾಗುತ್ತೆ? ಇಟ್ ಈಸ್ 512. ಸೊ ವಿ ಕ್ಯಾನ್ ಫೈಂಡ್ ಔಟ್ 512 ಮ್ಯಾಟ್ರಿಸೀಸ್. ಸೊ ನೀವು ಮ್ಯಾಟ್ರಿಸೀಸ್ ಬರೆಯೋಕ್ಕೆ ಹೋಗಬೇಡಿ, ಬಿಕಾಸ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಪಾರ್ಟ್. ಯಾಕಂದರೆ ನೀವು 512 ಪ್ರಾಬ್ಲಮ್ ಅಥವಾ ಮ್ಯಾಟ್ರಿಸೀಸ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಕ್ಕೆ ಆಗೋದಿಲ್ಲ. ಸೊ ಇದೇ ಥರ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಅಥವಾ ಇನ್ನೊಂದು ಕ್ವೆಶ್ಚನ್ ಕೊಡ್ತೀನಿ. ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸೀಸ್ ಆಫ್ ಆರ್ಡರ್, ಈ ಒಂದು ವೇಳೆ ಈ ಥರ ಕೇಳ್ತೇನೆ ಅಂತ ಅಂದ್ಕೊಳ್ಳಿ, ಆರ್ಡರ್ 2x2 ಇರಲಿ, ಮತ್ತು ಎಲಿಮೆಂಟ್ಸ್ನ ಎಂಟ್ರೀಸ್ ಯಾವ್ಯಾವ್ದು ಬರ್ಬೋದು ಅಂತಂದರೆ 0, 1 and 2 ಅಂತ ಇತ್ತು ಅಂತ ಅಂದ್ಕೊಳ್ಳಿ. ಆವಾಗ ವಾಟ್ ಆರ್ ದ ಪಾಸಿಬಲ್ ಟೋಟಲ್ ನಂಬರ್ ಆಫ್ ಮ್ಯಾಟ್ರಿಸೀಸ್? ಟೋಟಲ್ ನಂಬರ್ ಆಫ್ ಮ್ಯಾಟ್ರಿಸೀಸ್ ಆಗ ಎಷ್ಟಾಗುತ್ತೆ ಅಂದರೆ, ನೀವು ನೋಡಿ ಅವತ್ತು ಎಂಟ್ರೀಸ್ ಎಷ್ಟಿದ್ದಾವೆ? 3 ಎಂಟ್ರೀಸ್ ಇದ್ದಾವೆ, 0, 1 and 2. ಸೊ ಟೋಟಲ್ ನಂಬರ್ ಆಫ್ ಮ್ಯಾಟ್ರಿಸೀಸ್ ಈಸ್ 3 ಪವರ್ ಆಫ್ ಆರ್ಡರ್ ಎಷ್ಟು? 2x2. ಸೊ 2x2 ಅಂದರೆ 4 ಎಲಿಮೆಂಟ್ಸ್. So 3^4. Okay, so the total number of matrices of order 2x2 with entries 0, 1 and 2 is nothing but 3^4. So what is 3^4? 3 multiplied by 3 4 times. So 9, 3 3s are 9 and 3s are 27, 27 3s are 81. So this is how you solve this part. Okay, so friends, in this video we have solved almost all the problems in exercise 3.1 of matrices. As I have already told you, this is a practice session. Okay, ನಿಮಗೆ ಇನ್ನೂ ಡೆಪ್ತಾಗಿ ಕಲಿಬೇಕಂದ್ರೆ ಫಸ್ಟು ಒರಿಜಿನಲ್ ವೀಡಿಯೋಸ್ ನೋಡಿ, ಕಾನ್ಸೆಪ್ಟನ್ನ ನೀಟಾಗಿ ಕಲಿತಾದ್ಮೇಲೆ ಪ್ರಾಬ್ಲಮ್ಸ್ಗೆ ಯಾವತ್ತು ಹೋಗಬೇಕು. ನಾವು ಸ್ಟೂಡೆಂಟ್ಸ್ ಕೆಲವು ಸರಿ ಏನು ತಪ್ಪು ಮಾಡ್ತೀವಿ ಅಂತಂದರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಿ, ಇದು ಎಕ್ಸಾಮಿಗೆ ಬರುತ್ತಾ, ಕಲಿಯೋಣ ಅಂತ. ಸೊ ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕಲ್ತ್ರೆ ನೀವು ಕಾನ್ಸೆಪ್ಟ್ ಮಿಸ್ ಮಾಡ್ಕೊಳ್ತೀರಾ. ಡೋಂಟ್ ಡೂ ದಟ್ ಮಿಸ್ಟೇಕ್. ಕಾನ್ಸೆಪ್ಟ್ ನೀಟಾಗಿ ಕಲೀರಿ, ಆಮೇಲೆ ಬೇಕಿದ್ರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದರೆ ನೀವು ನೀಟಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಕ್ಲಾಸ್,
ಈ ವಿಡಿಯೋದಲ್ಲಿ ನಾವು ಹೇಳ್ದಂಗೆ ಪ್ರಾಕ್ಟೀಸ್ ಸೆಷನಲ್ಲಿ ನಾವು ಫಸ್ಟ್ ಎಕ್ಸಸೈಸ್ನ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಇನ್ನು ಮುಂದಿನ ವೀಡಿಯೋಸಲ್ಲಿ ಅದು ಪರ್ಟಿಕ್ಯುಲರ್ಲಿ ಪ್ರಾಕ್ಟೀಸ್ ಸೆಷನ್ ಕ್ಲಾಸಸ್ಸಲ್ಲಿ ನಾವು ಮುಂದಿನ ಎಕ್ಸಸೈಸಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ನ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಈ ವಿಡಿಯೋನ ನೀವು ಪೂರ್ತಿ ನೋಡಿರೋದಾದರೆ ಫೈನ್, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಯು ಕ್ಯಾನ್ ಶೇರ್ ಇಟ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಸೊ ಇದು ನಮಗೆ ಮುಂದಿನ ಇನ್ನೂ ಅನೇಕ ವೀಡಿಯೋಗಳು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಐ ಹೋಪ್ ದಿಸ್ ಹ್ಯಾಸ್ ಬೀನ್ ಯೂಸ್ಫುಲ್ ಫಾರ್ ಯು. So we'll meet in the next class. Until then, take care. Bye.